ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸೋಮವಾರ. ನನ್ನ ದಿನಚರಿ ಹೇಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ, ನಾನು ಏನೆಲ್ಲ ಮಾಡ್ತೀನಿ ಇವತ್ತು. ಹಾಗೆಯೇ ಇವತ್ತು ತುಂಬಾ ಜೋರಾಗಿ ರಾಮ ಮಂದಿರದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ಈ ವ್ಲಾಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ 500 ವರ್ಷದ ಕನಸು ಪ್ರತಿ ಭಾರತೀಯರಿಗೆ ನನಸಾದ ಕ್ಷಣ ಇವತ್ತು. ಹಾಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ದಿನ ನಮ್ಮ ಊರಲ್ಲಿ, ನಮ್ಮ ಕೇರಿಯಲ್ಲಿ, ನಾವು ನಮ್ಮ ಮನೆಗಳಲ್ಲಿ ಹೇಗೆಲ್ಲ ಆಚರಿಸಿದ್ವಿ ಆ ರೊಟೀನ್ ಫುಲ್ಲಾಗಿ ಈ ವ್ಲಾಗಲ್ಲಿ ನೋಡ್ಬೋದು. ಹಾಗೆ ಯಾರೆಲ್ಲ ಯಾವ ರೀತಿಯಾಗಿ ಆಚರಣೆ ಮಾಡಿದ್ರಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಆದಷ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಹಾಗೆ ವೀಡಿಯೋಸ್ಗಳನ್ನ ಫುಲ್ಲಾಗಿ ನೋಡಿ. ಸಿಂಚು ಬೆಳಗ್ಗೆನೇ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟಿರ್ತಾಳೆ. ಅರ್ಶಿನ ಕುಂಕುಮ ಎಲ್ಲ ಇಡೋದಕ್ಕೆ ಹೋಗಿರಲ್ಲ. ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ವಾರದ ದಿನಗಳಲ್ಲಿ ಮತ್ತೆ ಹೊಸ್ಲೆಲ್ಲ ಒರೆಸ್ಕೊಂಡು ರಂಗೋಲೆ ಬಿಟ್ಕೊತೀನಿ. ಅರ್ಶಿನ ಕುಂಕುಮ ಎಲ್ಲ ಬಳದ್ಬಿಟ್ಟು ಹೊಸ್ಲಿಗೆ ಅರ್ಶಿನ ಎಲ್ಲ ಹಚ್ಚಿ ಕುಂಕುಮ ಇಟ್ಟು ರಂಗೋಲೆ ಬಿಟ್ಟು ನಾನು ದೇವರಾಜ್ ಆಲ್ರೆಡಿ ದೇವ್ರ ಮನೇಲೆಲ್ಲ ಅಲಂಕಾರ ಮಾಡಿದ್ದಾರೆ. 12 ಗಂಟೆ ಹತ್ತತ್ರ ಆಗಿದೆ. ನಾನು 12:15 ಹತ್ತತ್ರ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ದೇವರಾಜು ಕೂಡ ಡ್ಯೂಟಿಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಈಗ ಪೂಜೆ ಮಾಡಿಬಿಡೋಣ. ನಾನು 12:15ಗೆಲ್ಲ ದೀಪ ಹಚ್ಬಿಟ್ಟೆ. ನಾನು ದೇವ್ರ ಮನೆ ಒಳಗಡೆ ಉತ್ತರಾಭಿಮುಖವಾಗಿ 2 ಮಣ್ಣಿನ ದೀಪ, 2 ಹಿತ್ತಾಳೆ ದೀಪ, ನಮ್ಮ ದೇವ್ರ ಮನೆ ಇರೋದೇ ಉತ್ತರಾಭಿಮುಖವಾಗಿರೋದ್ರಿಂದ ಅದೇ ರೀತಿಯಾಗಿ ಹಚ್ಚಿದೆ. ಹಾಗೆ ಹೊಸ್ಲಿಗೆ 2 ದೀಪ ಹಚ್ಚಿದೆ ಮತ್ತು ತುಳಸಿ ಕಟ್ಟೆ ಹತ್ರ 1 ದೀಪ ಹಚ್ಚಿದೆ. ತುಂಬ ಶ್ರದ್ಧೆ ಭಕ್ತಿಯಿಂದ ಶ್ರೀರಾಮನ ಜಪನ ಮಾಡಿದ್ದೀವಿ ಇವತ್ತಿನ ದಿವಸ ಪೂರ್ತಿಯಾಗಿ ಅಂತಲೇ ಹೇಳ್ಬೋದು. ಹಾಗೆ ಈ ರೀತಿಯಾಗಿ ಪೂಜೆನ ಮಾಡಿದ್ವಿ ಇವತ್ತು. ತುಂಬಾ ಬೇಗ ಎದ್ದಿದ್ದೆ ಅಲ್ವಾ, ಹಂಗಾಗಿ ಸ್ವಲ್ಪ ತಲೆ ನೋವ್ತದೆ. ಹಂಗಾಗಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ. ದೇವರಾಜು ಕುಡಿಯಲ್ಲ, ನನಗೆ ಮಾತ್ರ ಮಾಡ್ಕೊತಾ ಇದ್ದೀನಿ ಇನ್ಸ್ಟಂಟ್ ಕಾಫಿ. ತುಂಬಾ ಚೆನ್ನಾಗಿತ್ತು, ಮೈಂಡ್ ರಿಫ್ರೆಶಿಂಗ್ ಆಯ್ತು ಅಂತಲೇ ಹೇಳ್ಬೋದು. ಈಗ ದೇವರಾಜಿಗೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರಾಗಿ ಹಿಟ್ಟಿಗೆ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ರೊಟ್ಟಿ ಎಲ್ಲ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿಟ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗಬೇಕು. ರಾಮ ಮಂದಿರದಲ್ಲಿ ಪೂಜೆ ಇವತ್ತು ರಾತ್ರಿವರೆಗೂ ಅಲ್ಲೇ ಇರ್ತೀನಿ. ತುಂಬ ಜೋರಾಗಿ ನಡೆಯುತ್ತೆ ಪೂಜೆ ಪುನಸ್ಕಾರಗಳು. ಹಾಗೆ 500 ವರ್ಷದ ಇತಿಹಾಸವುಳ್ಳ ಹಳೆ ರಾಮನ ದೇವಸ್ಥಾನವನ್ನು ಸಹ ನಾನು ಚನ್ನರಾಯಪಟ್ಟಣದಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಫುಲ್ಲಾಗಿ ನೋಡಿ. ಬೇಗ ಹೋಗ್ಬೇಕಾಗಿರೋದ್ರಿಂದ ನಾನು ಇವತ್ತು ಪಲ್ಯ ಎಲ್ಲ ಏನು ಮಾಡ್ತಾ ಇಲ್ಲ. ಉಚ್ಚೆಳ್ ಪುಡಿ ಮಾಡಿದ್ದೀನಲ್ವ, ಅದಕ್ಕೆ ಮೊಸರು ಹಾಕ್ಬಿಟ್ಟು ರಾಗಿ ರೊಟ್ಟಿ ಕೊಟ್ಟು ಕಳಿಸ್ತೀನಿ. ಅವ್ರಿಗೆ ತುಂಬ ಇಷ್ಟಪಡ್ತಾರೆ, ರೊಟ್ಟಿನೇ ಜಾಸ್ತಿ ಇಷ್ಟಪಟ್ಟು ತೊಗೊಂಡೋಗೋದು. ಅದರಲ್ಲೂ ರಾಗಿ ರೊಟ್ಟಿನೇ ಮಾಡಿಕೊಡು, ರಾತ್ರಿಗೆ ಗಟ್ಟಿಯಾಗಿರುತ್ತೆ. ಅಕ್ಕಿ ಹಿಟ್ಟಿಂದು ಜೋಳದ ರೊಟ್ಟಿ ಎಲ್ಲ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ ಅಂತಾರೆ. ಹಾಗಾಗಿ ಚಪಾತಿ ತಪ್ಪರೆ ರಾಗಿ ರೊಟ್ಟಿ, ಇಲ್ಲಾಂದರೆ ಈ ಥರ ಫ್ರೈಡ್ ರೈಸು ಇಂಥವೆಲ್ಲ ಮಾಡಿಕೊಡ್ತೀನಿ. ಆದಷ್ಟು ನಾನು ರಾಗಿ ರೊಟ್ಟಿನೇ ಕೊಟ್ಟು ಕಳಿಸ್ತೀನಿ ವಾರದಲ್ಲಿ 1-2 ರಿಂದ 3 ದಿನ. ಈಗ ರೊಟ್ಟಿ ಎಲ್ಲ ಹಾಕಿದ್ದಾಯಿತು. ಸ್ವಲ್ಪ ಆರಲಿ, ಗಟ್ಟಿಯಾಗಿರುತ್ತೆ ರೊಟ್ಟಿ ರಾತ್ರಿವರೆಗೂ ಅಂತ ಹೊರಗಡೆ ಇಟ್ಟಿದ್ದೀನಿ. ಹಾಗೆ ಖಾರ ಹುಚ್ಚೆಳ್ ಪುಡಿ, ಸಿಹಿ ಹುಚ್ಚೆಳ್ ಪುಡಿ, ಹಾಗೆ ಕೆಲವೊಂದು ಚಟ್ನಿ ಪುಡಿ, ಪಲ್ಯದ ಪುಡಿ ಮತ್ತು ಹೆಣ್ಗಾಯಿ ಗೊಜ್ಜಿಗೆ ಆಗುವಂಥ ಪುಡಿ ಪ್ರತಿಯೊಂದು ಮಾಡಿದ್ದೀನಿ. ಆ ರೆಸಿಪೀಸ್ ವೀಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋವಂಥ ಹೆಣ್ಮಕ್ಳುಗಳಿಗೆ ಯೂಸ್ ಆಗುತ್ತೆ. ಹಾಗೆಯೇ ನಾನು ಇಲ್ಲಿ ಮೊಸರು, ಸ್ವಲ್ಪ ಉಪ್ಪು, ಹುಚ್ಚೆಳ್ ಪುಡಿನ ಬೆರೆಸಿದ್ದೀನಿ. ಹಾಗೆ ಸೌತೆಕಾಯಿ, ರಾಗಿ ರೊಟ್ಟಿ ಇವತ್ತಿನ ಲಂಚ್ ಬಾಕ್ಸ್ ಇದೇನೆ. ದೇವರಾಜ್ ಕೂಡ ರೆಡಿ ಆದರು. ಅವ್ರು ಹೋಗೋದು 2 ಗಂಟೆ, ನನ್ನ ಬಿಟ್ಬಿಟ್ಟು ಬರ್ತೀನಿ ರಿಟರ್ನು ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ ಬೇಗನೆ. ಪಾಪು ಮನ್ಗಿದ್ಲು, ಎದ್ದೇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ಆಡ್ತಿದ್ದಾಳೆ ನೋಡಿ, ನಿದ್ದೆಗಣ್ಣಲ್ವಾ, ಸಿಟ್ಟು ಒಳಗೆ ಎದ್ದೇಳಿಸ್ಬಿಟ್ಟೆ ಅಂದ್ಬಿಟ್ಟು. ಎದ್ದ ತಕ್ಷಣ ಪಟ್ಟಂತ ಅವ್ರ ಅಪ್ಪನ ಹತ್ರಕ್ಕೆ ಓಡಿದ್ಲು ಹಂಗೇನೆ. ಹೆಂಗ್ ಹೊಡೆದು ನಿಂಗೆ ಎಲ್ಲಿ ಹೊಡೆದೆ ನಾನು ಅಷ್ಟೇ? ಎಲ್ಲಿ ಹೊಡೆದ? ಎಲ್ಲಿ ಹೊಡೆದು ನಿನ್ನ? ಹಂಗೆ ಮುತ್ತ ಕೊಡ ಮನೆ, ಹಂಗೆ ಮುತ್ತ ಕೊಡು.
ನಂಗೊಂದು ಮುತ್ತ ಕೊಡುವ. ನಾಟಕ ನಟನೆ ಶುರು ಮಾಡ್ಬಿಡ್ತಾಳಲ್ಲವ್ವ. ಬೇಗ ಹೋಗಿ ಬೇಗ ಕೊಡುವ ಮುತ್ತ. ಬೇಗ ಕೊಡು ಹೋಗೋಣ ಅಜ್ಜಿ ಮನೆಗೆ. ಬೇಗ ಕೊಟ್ಬಿಡು ಬೇಗ ಅಪ್ಪಂಗೆ. ಮುತ್ತ ಕೊಡಲಿಲ್ಲ ತಿನ್ನಿ. ಕೊಡವಾ ಮುತ್ತ ಕೊಡು ಮುತ್ತ. ನೋಡು ಮುತ್ತ ಮುತ್ತ. ವಾ ಹಾಂ. ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ರೊಟ್ಟಿ ಮಾಡಿಟ್ಟಾಯಿತು ಅವ್ರಿಗೆ. ನಾನು ಅಮ್ಮನ ಮನೆ ಹತ್ರ ಹೋಗಿ ರಾಮಂದ್ರ ಕೈ ಮುಕ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾರೆ, ಊಟ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀನಿ. ಇವತ್ತು ಮಕ್ಳಿಗೆ ರಜಾ ಕೊಟ್ಟಿಲ್ಲ, ಅದೊಂದು ಬೇಜಾರು. ಏನೋ ಸೌಂಡ್ ಆಯಿತು ಅಂತ ನೋಡಿದೆ. ಮಕ್ಳಿಗೆ ರಜಾ ಕೊಡಬೇಕಾಗಿತ್ತು. ಇವತ್ತು ಎಂಥ ಮಹತ್ವವಾದ ದಿನ ಅಲ್ವಾ, ತುಂಬ ಬೇಜಾರಾಯ್ತು ಅದೊಂದು. ಎಲ್ಲರಿಗೂ ರಜಾ ಕೊಡಬೇಕಿತ್ತು, ಎಲ್ಲ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಏನೂ ಮಾಡೋಂಗಿಲ್ಲ. ಸಿಂಚು ಅಂತೂ ರಜಾ ಕೊಡ್ತಾರೆ ಅಂತ ರಾತ್ರಿ 12 ಗಂಟೆ ತನಕನೂ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಚೆಕ್ ಮಾಡ್ತಾನೆ ಇದ್ದು, ಸ್ಕೂಲಿಂದ ಮೆಸೇಜ್ ಬರುತ್ತೆ ಅಂತ. ಪಾಪ ಬೆಳಗ್ಗೆ ಬೇಗನೆ ಎದ್ದು ಒಂದು ಸತಿ ಚೆಕ್ ಮಾಡೋದು ಬಂದಿರಲಿಲ್ಲ. ಬೇಜಾರು ಮಾಡ್ಕೊಂಡೇ ಹೋಯಿತು. ಅವಕ್ಕೂ ಒಂಥರ ಕುತೂಹಲ, ಹೇಗಾಗುತ್ತೆ ಪೂಜೆ ಪುನಸ್ಕಾರ ಏನದು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಆಸಕ್ತಿ ಹುಟ್ಟಿತ್ತು ಮಕ್ಳಿಗೂ. ರಜಾ ಎಲ್ಲ ಇದ್ದಿದ್ರೆ ಇವತ್ತೇನಕ್ಕೆ ರಜಾ ಕೊಟ್ಟಿದ್ದಾರೆ ಅನ್ನೋದು ತಿಳ್ಕೊಂಡಂಗೆ ಆಗೋದು ಮಕ್ಕಳಿಗೆ. ಇರಲಿ, ಏನೂ ಮಾಡೋಂಗಿಲ್ಲ, ನಮ್ಮ ಸರ್ಕಾರನೇ ಅಂಥದ್ದಲ್ವಾ. 500 ವರ್ಷಗಳ ಪರಿಶ್ರಮ ಇವತ್ತು ಶ್ರೀರಾಮಚಂದ್ರ ಪ್ರಭು ಅವರು ಬಾಲರಾಮನಾಗಿ ನಮ್ಮ ಅಯೋಧ್ಯೆಗೆ ಬಂದು ನೆಲೆಸೋ ಸುಂದರ ಕ್ಷಣ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಮನಸ್ಸಿಂದ ಇವತ್ತು ಭಕ್ತಿಯಿಂದ ಬೇಡಿದ್ದೀನಿ. ಶ್ರೀರಾಮಪ್ರಭು ಅವರೇ ಬಂದಿದ್ದಾರೆ, ಪ್ರತಿಯೊಬ್ಬರು ಮನೆಗಳಿಗೂ ಬರ್ತಿದ್ದಾರೆ ಅನ್ನೋದು ಫೀಲಿಂಗ್ ಆಗುತ್ತೆ ಆ ಅಕ್ಷತೆ ನೋಡ್ತಾ ಇದ್ದರೆ. ನಾನು ಈ ಅಕ್ಷತೆನ ಏನು ಮಾಡಿದೆ ಅಂದರೆ, ಒಂದು ಗಾಜಿನ ಬೌಲಲ್ಲಿ ದೇವ್ರ ಮುಂದೆ ಇಟ್ಟಿದ್ದೀನಿ. ದೇವರಾಜ್ ಆಗಿರ್ಬೋದು, ನಾನಾಗಿರ್ಬೋದು, ಸಿಂಚು ಆಗಿರ್ಬೋದು. ವಾರ ಮಾಡುವಾಗ ಪೂಜೆ ಎಲ್ಲ ಆದಮೇಲೆ ಅಕ್ಷತೆನ ಶ್ರೀರಾಮ ಅಂತ ಹೇಳಿ ತಲೆ ಮೇಲ್ಗಡೆ ಒಂದು 4 ಕಾಳು ಹಾಕ್ಕೋಬೇಕು ಅಂತ ಹೇಳಿದ್ದಾರೆ. ಅದೇ ಥರನೇ ಮಾಡ್ಕೊತಾ ಇದ್ದೀವಿ. ಹಾಗೆಯೇ ಪ್ರಸಾದ ಮನೇಲಿ ಏನೇ ಮಾಡಿದ್ರು ಒಳ್ಳೆ ಕಾರ್ಯಗಳಲ್ಲಿ ಪ್ರಸಾದ ಮಾಡುವಾಗ 1-2 ಕಾಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಯಾವ ಥರ ಬಳಸಿದ್ರಿ ಅಂತ ಕಾಮೆಂಟ್ ಮಾಡಿ. ನನಗೆ ದೇವಸ್ಥಾನದಲ್ಲಿ ಅದೇ ರೀತಿಯೇ ಕೊಟ್ಟಿದ್ದು. ಅಕ್ಷತೆ ಕೊಟ್ಬಿಟ್ಟು ಶ್ರೀರಾಮ ಅಂತ ಹೇಳಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಂತ ಕೈಗೆ ಕೊಟ್ಟರು. ನಾನು ಮನೇಲಿ ಅದೇ ಥರ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ದೇವರಾಜಿಗೆ ಕಣ್ಣಿಗೆ ಕಾಣಂಗಿಟ್ರೆ ಅವರು ಸಹ ಹಾಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಗಾಜಿನ ಬೌಲಲ್ಲಿ ಹಾಕಿಟ್ಟಿದ್ದೀನಿ, ಕಾಣೋ ಥರನೇ. ಬನ್ನಿ ಮತ್ತೆ ಆ ಕಡೆ ಅಮ್ಮನ ಮನೆ ಹತ್ರ ಹೋಗೋಣ. ನಮ್ಮ ಮಡಿವಾಳ ಜನಾಂಗದವರು ಎಲ್ಲ ಸೇರಿಕೊಂಡು ರಾಮ ಮಂದಿರನ ತುಂಬ ಹಳೇ ಹಿಂದಿನ ಕಾಲದಿಂದನೂ ಇದೆ. ಅದೇ ಜಾಗದಲ್ಲಿ ಚಿಕ್ಕದಾಗಿ ಒಂದು ಹಂಚಿನ ಮನೆ ಥರ ಇತ್ತು ನಾವು ಚಿಕ್ಕದ್ರಲ್ಲೆಲ್ಲ ಇದ್ದಾಗ. ಅದನ್ನು ಈಗ ಒಂದು 2 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿ RCC ಎಲ್ಲ ಹಾಕಿಸಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇವತ್ತು ಚೆನ್ನಾಗಿ ನಡೆಯುತ್ತೆ ರಾಮನ ಪೂಜೆ. ವಾರ ಶನಿವಾರದ ಹೊತ್ತು ಅಮ್ಮ ಅಲ್ಲಿ ಮನೆಯೆಲ್ಲ ಒರೆಸ್ಬಿಟ್ಟು ದೇವ್ರ ಪೂಜೆನ ಮಾಡ್ತಾರೆ. ಮನೆಯಲ್ಲಾಗಿದ್ದ ಪ್ರಸಾದನ ಮಾಡ್ಕೊಂಡೋಗಿ ಇವತ್ತು ಸಹ ಅಮ್ಮ ಹಸ್ಕೊಂಡಿದ್ದು ಅಲ್ಲಿ ಆ ಮನೆಯೆಲ್ಲನೂ ಒರೆಸಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಅಮ್ಮನೇ ಅಲ್ಲಿ ಎಲ್ಲ ಮುಂದೆ ನೋಡ್ಕೊತಾ ಇರೋದು. ಬನ್ನಿ ಇವಾಗ ಹೋಗೋಣ ಹೇಗೆಲ್ಲ ಮಾಡಿದ್ದಾರೆ. ಜೊತೆಗೆ ನಮ್ಮ ಚನ್ನರಾಯಪಟ್ಟಣದ ಒಂದು 500 ವರ್ಷದ ಇತಿಹಾಸ ಇರೋವಂಥ ಹಳೇ ರಾಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀವು ಶಂಕರಾಚಾರ್ಯ ಅವ್ರನ್ನ ನೋಡ್ಬೋದು, ಶೃಂಗೇರಿ ಶಾರದಾಂಬೆ ಅವ್ರನ್ನ ನೋಡ್ಬೋದು, ಹಾಗೆ ರಾಮ ಮತ್ತು ಸೀತಾ, ಲಕ್ಷ್ಮಣ, ಆಂಜನೇಯ ಪ್ರತಿಯೊಬ್ಬರೂ ನೋಡ್ಬೋದು. ಬನ್ನಿ ಇನ್ಯಾಕೆ ತಡ, ಅಮ್ಮನ ಮನೆ ಹತ್ರ ಹೋಗೋಣ. ಸಂಜೆವರೆಗೂ ಏನೆಲ್ಲ ಆಗುತ್ತೆ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಇದು ಅಮ್ಮನ ಮನೆ ಹತ್ರನೇ ಇರೋದು. ಈ ರೀತಿಯಾಗಿ ನೋಡಿ 2 ವರ್ಷ ಆಗಿದೆ ಈ ಥರ RCC ಮನೆ ಅಂತ ದೇವ್ರ ಮನೆನ ಕಟ್ಟಿ ಈ ರೀತಿಯಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ರು. ಇವತ್ತು ತುಂಬಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಭಜನೆ ಕಾರ್ಯಕ್ರಮ ಇದೆ, ಹಾಗೆಯೇ ಡ್ಯಾನ್ಸ್ ಎಲ್ಲ ಇದೆ, ಅಂದರೆ ಕೋಲಾಟ ಎಲ್ಲ ಇದೆ. ಈ ವ್ಲಾಗಲ್ಲಿ ಎಲ್ಲ ನೋಡ್ಬೋದು. ಅಮ್ಮ ಅವರು ಸಂಗಡಿಗರೆಲ್ಲ ಸೇರಿಕೊಂಡು ಇಡೀ ಬೀದಿ ತುಂಬ ಭಜನೆ ಮಾಡ್ಕೊಂಡು ಬರ್ತಾರೆ, ರಾಮ ಭಜನೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಫುಲ್ಲಾಗಿ ನೋಡಿ, ಸಪೋರ್ಟ್ ಮಾಡಿ. ಇದೇ ನಮ್ಮ ಜನಾಂಗದವ್ರು ಮಾಡಿರುವಂಥ ರಾಮನ ಪೂಜೆ ಹೇಗಿದೆ ಅಂತ ನೀವೇ ಹೇಳಬೇಕು, ಕಾಮೆಂಟ್ ಮಾಡಿ. ನಮ್ಮ ಮಡಿವಾಳ ಮಾಚಿದೇವ್ರನ್ನೂ ಸಹ ನಿಮಗೆ ತೋರಿಸ್ದೆ. ಹೂವೆಲ್ಲ ಅಮ್ಮ ಮಾತ್ರ ಮಧ್ಯಾಹ್ನ 2 ಗಂಟೆ ತನಕನೂ ದೇವ್ರ ಮನೆ ಹತ್ರನೇ ಇದ್ದರು. ಒಬ್ಬೊಬ್ಬರಾಗೆ ಬರ್ತಾ ಇದ್ರಲ್ವ, ಅವ್ರಿಗೆಲ್ಲ ತೀರ್ಥ ಪ್ರಸಾದ ಕೊಡೋದಾಗಿರ್ಬೋದು. ಬಿಟ್ಬಿಟ್ಟು ಹೋಗಬಾರ್ದು ದೇವ್ರ ಮನೆನ ಒಂದಿನೇ ಅಂತ ಅಂದ್ಬಿಟ್ಟು 2 ಗಂಟೆ ತನಕ ಇದ್ದರು. 2 ಗಂಟೆ ಮೇಲೆ ಬೇರೆಯವ್ರು ಯಾರೋ ಬಂದರು, ಹಂಗಾಗಿ ಬಿಟ್ಟೆ ಮನೆಗೆ ಬಂತು ಅಮ್ಮ. ಈ ರೀತಿಯಾಗಿ ಮಾಡಿದ್ದಾರೆ ಸೇವೆನ. ಹಾಗೆ ನಿಮ್ಮ ಆಶೀರ್ವಾದನೂ ಮುಖ್ಯ. ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ.
ಒಂದು ಕಮೆಂಟ್ ಮಾಡಿ ಇಷ್ಟ ಆದರೆ. ಹೇಗಿದೆ ನಮ್ಮ ಊರಿನ ನಮ್ಮ ಜನಾಂಗದವರ ರಾಮ ಮಂದಿರ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಆಶೆ ಎಲ್ಲ ಬಂದಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ ರಾಮನ ದೇವಸ್ಥಾನಕ್ಕೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಚನ್ನರಾಯಪಟ್ಟಣದ ಹಳೆ ರಾಮನ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಚನ್ನರಾಯಪಟ್ಟಣದಲ್ಲಿ ಇದು ಕೋಟೆ ಬೀದಿ ತುಂಬ ಫೇಮಸ್. ತುಂಬ ರಾಜರ ಕಾಲದ ಪುರಾತನ ದೇವಸ್ಥಾನಗಳು ತುಂಬಾ ನೋಡ್ಲಿಕ್ಕೆ ಸಿಗುತ್ತೆ ನಮ್ಮ ಚನ್ನರಾಯಪಟ್ಟಣದಲ್ಲಿ. ಅದರಲ್ಲಿ ಇದು ಒಂದು ಗಣೇಶನ ದೇವಸ್ಥಾನ, ಜೊತೆಗೆ ರಾಮನ ದೇವಸ್ಥಾನ. ತುಂಬ ಹಳೆಯ ಕಾಲದ ದೇವಸ್ಥಾನಗಳು, ತುಂಬ ಶಕ್ತಿ ಇರುವಂಥ ದೇವಸ್ಥಾನ. ಶ್ರೀರಾಮ ಮಂದಿರದಲ್ಲಿ ಬಲಗಡೆ ಸೈಡಿಗೆ ಶೃಂಗೇರಿ ಶಾರದಾಂಬೆಯ ವಿಗ್ರಹ, ಹಾಗೆ ಮಧ್ಯದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತಾ, ಆಂಜನೇಯನ ನೆಲೆಸಿದ್ದಾರೆ. ನೋಡ್ತಾ ಇರ್ಬೋದು, ಕಪ್ಪು ಶಿಲೆ ವಿಗ್ರಹ. ಇದು ಸಹ ತುಂಬ ಹಳೆ ಕಾಲದ ದೇವಸ್ಥಾನ. ಮೇಯ್ನ್ ದೇವಸ್ಥಾನ ಇದೆ ರಾಮ ಮಂದಿರ ನಮ್ಮ ಚನ್ನರಾಯಪಟ್ಟಣಕ್ಕೆ. ಹಾಗೆ ಶಂಕರಾಚಾರ್ಯರವರು ಸಹ ನೋಡ್ಲಿಕ್ಕೆ ಸಿಗ್ತಾರೆ ನಿಮಗೆ. ಈಗ ದೇವ್ರ ದರ್ಶನ ಮುಗಿಸಿ ಮನೆಗೆ ಹೋಗ್ತೀನಿ. ಸಂಜೆ ನಾನು ಕಂಟಿನ್ಯೂ ಮಾಡ್ತೀನಿ. ಅಮ್ಮವ್ರು ಭಜನೆ ಮಾಡ್ಕೊಂಡು ಬರ್ತಾರೆ. ಹಾಗೆ 4 ಗಂಟೆ ಆಯಿತು. ಅಷ್ಟರಲ್ಲಿ ಅಮ್ಮವರೆಲ್ಲ ಭಜನೆ ಮಾಡಿಕೊಂಡು ರೋಡಲ್ಲೂ ಮಾಡ್ಕೊಂಡು ಬರ್ತಾಯಿದ್ರು ಶ್ರೀರಾಮ ಭಜನೆನ. ನೋಡ್ತಾ ಇರ್ಬೋದು, ತುಂಬ ಸೇವೆ ಮಾಡಿದ್ದಾರೆ ಇವತ್ತು ಅಮ್ಮ ಅಂತಲೇ ಹೇಳ್ಬೋದು. ನಾನು ಹೋಗಲಿಲ್ಲ, ಪಾಪು ಇದ್ಲಲ್ವ, ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮನೇಲೇ ಉಳ್ಕೊಂಡೆ. ನಮ್ಮನೆ ಮುಂದಾಸ್ ಬಂದಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವರು ಹೆಚ್ಚು ಕಮ್ಮಿ ಒಂದು 6 ಗಂಟೆ ತನಕ ಭಜನೆ ಮಾಡಿ, ಆಮೇಲೆ ಸಾಯಿ ಸಮಿತಿಯವ್ರು ಬಂದು ಅವರೊಂದು 2 ಅವರ್ ಭಜನೆ ಮಾಡಿ ತುಂಬಾ ಚೆನ್ನಾಗಿದೆ. ಕೋಲಾಟ ಎಲ್ಲ ಇದೆ. ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಫುಲ್ಲಾಗಿ ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೋಡ್ತಾ ರಾತ್ರಿ 7 ಗಂಟೆ ಆಯ್ತಾ ಬಂತು. ಈಗ ರಾಮಂದ್ರಕ್ಕೆ ಹೋಗೋ ಟೈಮು. ನೋಡಿ ನಮ್ಮನೆ ಕೃಷ್ಣ ಹೇಗೆ ಆರಾಧಿಸ್ತಿದ್ದಾರೆ ಅಂತ. ಫ್ರೆಂಡ್ಸ್, ಇವಾಗ ಸಂಜೆ ಪೂಜೆ ಇದೆ ರಾಮಂದ್ರದಲ್ಲಿ. ಉಪ್ಪಿಟ್ಟು, ಕೇಸರಿಬಾತ್ ಎಲ್ಲ ಮಾಡಿಸಿದ್ದಾರೆ. ಹಾಗಾಗಿ ಇವಾಗಲೂ ಹೋಗಿ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಇಸ್ಕೊಂಡು ಮನೆಗೆ ಹೋಗಬೇಕು. ಅದಕ್ಕೆ ಈಗ ಹೊರಟಿದ್ವಿ. ಅಮ್ಮ ಕರೀತಾ ಇದ್ದಾರೆ, ಹೋಗೋಣ. ಬೆಳಗ್ಗೆನೆಲ್ಲ ದರ್ಶನ ಮಾಡಿಸಿದ್ದೀನಿ. ಹಾಗೆ ನಮ್ಮ ಕುಲಬಾಂಧವರು ಸೇರಿ ರಾಮ ಮಂದಿರದಲ್ಲಿ ಹೇಗೆಲ್ಲ ಪೂಜೆ ಮಾಡಿದ್ವಿ ಅಂತ ನೋಡಿದ್ರಾ? ಬೆಳಗ್ಗೆ ನಾನು ಹೋಗೋದ್ರಲ್ಲಿ ಮಹಾಮಂಗಳಾರತಿ ಎಲ್ಲ ಆಗಿಬಿಟ್ಟಿತ್ತಲ್ವ. ಇವಾಗಂತೂ ತುಂಬಾ ಚೆನ್ನಾಗಿದೆ. ನೈಟ್ ಹೊತ್ತು ಭಜನೆ ಪ್ರತಿಯೊಂದು ಇದೆ. ದೀಪಾರಾಧನೆ ಎಲ್ಲ ನೋಡ್ಬೋದು. ಫುಲ್ಲಾಗಿ ನೋಡಿ ವಿಡಿಯೋನ. ನೋಡಿ ಇಲ್ಲಿ ಮುದುಕಿ ಬಂದಂಗೆ ಬರ್ತಾರ ನೋಡಿ. ಇಲ್ಲಿ ಏನಾಯ್ತು? ಸಂಜೆ ಪೂಜೆ ಮಾಡಬೇಕಿತ್ತಲ್ವ ಮನೆಗೆ. ಅಮ್ಮನ ಮನೆಯಿಂದ ನಮ್ಮ ಮನೆ ದೂರ. ಸಿಂಚು ಸ್ಕೂಲಿಂದ ಬರ್ತಿದ್ದಂಗೆ ನಾನು ಫೋನ್ ಮಾಡಿದ್ದೆ ಪಕ್ಕದ ಮನೆ ಆಂಟಿಗೆ. ಅಲ್ಲೇ ಸ್ನಾನ ಮಾಡಿ ಸಂಜೆ ದೀಪ ಹೊರಗಡೆಗೆಲ್ಲ ಹಚ್ಬಿಟ್ಟು ಬಾರಪ್ಪ ಅಂತನ ಅವಳು ಮನೇಲಿ ದೇವ್ರ ಮನೆಗೆ ಬಾಗಿಲಿಗೆಲ್ಲ ಹಚ್ಚಿ ಈಗ ಅಮ್ಮನ ಮನೆಗೆ ಬಂದಿದ್ದಾಳೆ. ನಮ್ಮ ರಾಮ ಮಂದಿರದಲ್ಲಿ ಮೈಕ್ ಸೆಟ್ಟೆ ಹಾಕ್ಬಿಟ್ಟಿದ್ದಾರೆ. 1-2 ಬೀದಿ ಕೇಳಿಸ್ಬೇಕು. ಹಾಗೆ
ಪೂಜೆ ಎಲ್ಲ ಮುಗಿಸಿ ಸಂಜೆ 8 ಗಂಟೆನೇ ಆಗ್ಬಿಡ್ತು ರಾತ್ರಿ. ಇನ್ನು ಮನೆ ಹತ್ರಕ್ಕೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ನಾನು ಬೇಗ ಪ್ರಸಾದ ಇಸ್ಕೊಂಡು ಮನೆ ಹತ್ರ ಬರ್ತಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರನೂ ರಾಮನ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ಅಲ್ಲಿ ಕೋಲಾಟ ಎಲ್ಲ ಇತ್ತು. ಸಣ್ಣ ತುಣುಕುನ ತಗೊಂಡಿದ್ದೀನಿ, ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ರು ಅಂತ ನೋಡಿ. ಹಾಗೆ ನಮ್ಮೂರಲ್ಲಿ ಈ ಥರವಾಗೆಲ್ಲ ಆಚರಣೆ ಮಾಡಿದ್ವಿ ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೋಲಾಟನ ನೋಡ್ತಾ ನಾನು ಸಹ ಅಲ್ಲೇ ನಿಂತ್ಬಿಟ್ಟೆ. ಈ ವ್ಲಾಗ್ನ ಈ ಕೋಲಾಟದ ಜೊತೆಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಫುಲ್ಲಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಬಾಯ್. Okay.